ನಮಸ್ಕಾರ. ಈ ಆಯುರ್ವೇದ ಆಸ್ಪತ್ರೆಗೆ ಆಶ್ರಯಿಸಿ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು ನಡೆಯಿತು. ಅವರು ನೋಡಿದ ಫಲಿತಾಂಶಗಳ ಆಧಾರದ ಮೇಲೆ ಅವರ ಮಾತುಗಳು ಹೀಗಿವೆ. ನಮಸ್ತೆ ಮೇಡಮ್, ನಮ್ಮ ಹೆಸರು ಹೊನ್ನಪ್ಪ ಅಂತೇಳಿ. ನಾವು ಬಳ್ಳಾರಿಯಿಂದ ಬರ್ತಾ ಇದ್ವಿ. ಪೇಷಂಟ್ ತಿಮ್ಮಪ್ಪ ಅಂತೇಳಿ, ವಯಸ್ಸು 25 ವರ್ಷ. ಕ್ಯಾನ್ಸರ್ ಅಂತ ನಾವು ಬಳ್ಳಾರಿನಲ್ಲಿ ಆಗಿದಾಯ್ತು ಮೇಡಮ್. ಆದ್ರೆ ನಮ್ಗೆ ಆಯುರ್ವೇದಿಕ ಚೆನ್ನಾಗಿರುತ್ತೆ ಅಂತೇಳಿ ನಾವು ಇಲ್ಲಿ ಬಂದಿದ್ವಿ. ಅದೇ ತೊಂದರೆ, ಗಂಟ್ಲು ತೊಂದರೆ ಆಯ್ತು, ಊಟ ಸೇರ್ತಿದ್ದಿಲ್ಲ, ನೀರು ತೊಂದರೆ, ಅದಕ್ಕೆ ಅಂತ ಹೇಳಿದ್ ಬಂದಿದ್ವಿ. ಅದೇ ಕ್ಯಾನ್ಸರ್ ಅಂತ ಹೇಳಿದ್ರಿ ಮೇಡಮ್. ಇಲ್ಲ ಮೇಡಮ್, ಮೊದಲೇ ಕುಡಿಯೋದಾಗ ನಾವು ಮಾಮೂಲಿ ಸ್ವಲ್ಪ ಹಾಲು ಮಾಡ್ತಿದ್ವಿ ಅಷ್ಟೇ. ಅಡಿಗೆ ಆಗ್ತಿರಲ್ಲ ಮೇಡಮ್. ಇವೇ ಕುಡಿಯೋದು ಅಲವಾಟ, ಬೀಡಿ, ಸಿಗರೇಟ್, ಸರಾಯಿ. ನಮಗೆ ಒಂದು 4-5 ತಿಂಗಳಾಯ್ತು ಮೇಡಮ್. ಎಲ್ಲಿ ಮಾಡಿಸಿಲ್ಲ ಮೇಡಮ್. ಸುಮ್ಮನೆ ಅವ್ರಂದೇ ಡಾಕ್ಟರ್ ಅಲ್ಲಿ ಹೇಳಿದ್ರೆ ಮಾಮೂಲಿ ಕಿರೋ ಮಾಡ್ಸಾರಲ್ಲ ಮೇಡಮ್, ಅದನ್ನೇ ಮಾಡಿಸಿದ್ವಿ. ಆಮೇಲೆ ಆಯುರ್ವೇದಕ್ಕೂ ಬೇರೆ ಕಡೆಗೆ ಹೋಗಿದ್ವಿ. ಆಮೇಲೆ ಮತ್ತೆ ಇಲ್ಲಿ ಹೇಳಿದ್ರೆ ಇಲ್ಲಿಗೆ ಬಂದಿದ್ವಿ. ನಿಮ್ಮ ಆಸ್ಪತ್ರೆ ಬಗ್ಗೆ ನಮ್ಮ ಫ್ರೆಂಡ್ ಹೇಳಿದ್ರು ಮೇಡಮ್. 2 ತಿಂಗಳಾಯ್ತು ಮೇಡಮ್, 2 ತಿಂಗಳು ರನ್ನಿಂಗ್. ಅದೇ ನೋವು ಜಾಸ್ತಿ ಇದ್ರೆ ಕಡಿಮೆ ಆಗ್ತ ಅಂತ ಹೇಳಿದ್ರು ಮೇಡಮ್. ಸ್ವಲ್ಪ ಕಡಿಮೆ ಆಗಿದ್ದ ಮೇಡಮ್. ಸ್ವಲ್ಪ ಮೇಲೆ ಊಟ ತೊಂದರೆ ಎಲ್ಲ ಸ್ವಲ್ಪ ಮಾಡ್ತಾ ಇದ್ದಾನೆ ಊಟ. ಈಗ 2 ತಿಂಗಳಿಂದ ರನ್ನಿಂಗ್ ಮೇಡಮ್. ನಮಗೆ ಸ್ವಲ್ಪ ಮೇಲೆ ಅನ್ಸತ್ ಊಟ ಮಾಡ್ತಾ ಇದ್ದಾನ. ಸ್ವಲ್ಪ ಏನಂದ್ರೆ ಸರಂದು ಎಕ್ಸ್ಚೇಂಜ್ ಆಗಿದೆ. ಅದೇನೆ ಕೆಲವು ದಿನ ಆದ್ಮೇಲೆ ಬರ್ತಾ ಅಂತ ಹೇಳ್ಯಾರ ಮೇಡಮ್. ಚೆನ್ನಾಗಿ ಸೇರ್ತೈತಿ ಮೇಡಮ್. ತೊಂದರೆ ಬಾದ್ ಬರ್ತದ ಊಟ ನುಂಗಾಕ. ಇವಾಗ ಸ್ವಲ್ಪ ಪರವಾಗಿಲ್ಲ, ಮೆತ್ತಂದೇ ಹೋಗ್ತಾರೆ. ಅದನ್ನೇ ಕಂಟಿನ್ಯೂ ಮಾಡ್ರಿ ನೋಡೋಣ ಅಂತ ಹೇಳ್ಯಾರ. ಅದೇ ಸ್ವಲ್ಪ ಅಂತಂದಾರ. ಸಕ ನಮ್ಮ ಹತ್ರ ಇವಾಗ ಅವರು ತಗಂತ ಇಲ್ಲ. ಪ್ರಾಬ್ಲಮ್ ಏನಿಲ್ಲ ಮೇಡಮ್. ಅಷ್ಟೇ, ಯಾರಿಗೆ ಏನಿಲ್ಲ ಮೇಡಮ್. ಪೇಷಂಟ್ ಗೊತ್ತೈತಿ ಮೇಡಮ್, ಏನಿಲ್ಲ ಮೇಡಮ್. ಅದೇ ಸ್ವಲ್ಪ ಭಯ ಹಂಗಾದ್ರೆ ಮೇಡಮ್, ಭಯ ಇಲ್ದಂಗೆ ಸ್ವಲ್ಪ ಬ್ಲಡ್ ಬೂತತ್ತಲ್ಲ, ಆಗಾಗ ಬೈ ಬೂತಾರ ಅಷ್ಟೇ. ಅವಾಗ ಸ್ವಲ್ಪ ಬೆಳಿಗ್ಗೆ ಸಾಯಂಕಾಲ ಆದ್ಮಾಗ ಸ್ವಲ್ಪ ಉಗುಳ್ತಾರಲ್ಲ, ಅವಾಗ ಬೈ ಬೂತಾರ ಮೇಡಮ್. ಈಗ ಕಡಿಮೆ ಆಗಿದೆ ಅಂತ ಮೇಡಮ್. ಎಲ್ಲ ಅಷ್ಟೇನಿಲ್ಲ. ಮೊದಲು ಜಾಸ್ತಿ ಬರ್ತೈತಿ ಮೇಡಮ್. ಮನೇಲಿ ಮೇಡಮ್ ಅಂತ ಅವ್ರು ಅಷ್ಟೇ ಬಾದ್ ಬಿದ್ಕಂತಿರ್ತಾರೆ. ಅವ್ರಿಗೆ ಅಷ್ಟು ಗೊತ್ತಿಲ್ಲ ಮೇಡಮ್. ಹಳ್ಳಿ ಊರಲ್ಲ, ಸ್ವಲ್ಪ ಗೊತ್ತಿಲ್ಲ ಅವ್ರಿಗೆ ಅದ್ರ ಬಗ್ಗೆ. ಅಮ್ಮದ ಏನು ಸರಿ ಅಂತ ಗೊತ್ತಿಲ್ಲ. ಅದು ನಮಗೆ ಗೊತ್ತೈತೆ, ನಾವು ಗೊತ್ತೇವೆ. ಆಯ್ತು ಮೇಡಮ್, ಥ್ಯಾಂಕ್ ಯು ಮೇಡಮ್. ನೋಡಿದಿರ ಅಲ್ಲವೇ, ಅವರ ಮಾತುಗಳಲ್ಲಿ ಇರುವ ಆತ್ಮವಿಶ್ವಾಸವೇ ಆಯುರ್ವೇದ ಸಾಧಿಸಿರುವ ಯಶಸ್ಸು. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಆಯುರ್ವೇದ ಬೆಳಕನ್ನು ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.